ನ್ಯೂಸ್ಗೆ. ಪರಿಷತ್ನಲ್ಲಿ ನಾಗೇಂದ್ರ ವಿರುದ್ಧ ವಿಪಕ್ಷಗಳು ತೀವ್ರ ಆಕ್ರೋಶವನ್ನು ಹೊರ ಹಾಕ್ತಾನೆ ಇವೆ. ನಾಗೇಂದ್ರ ರಾಜೀನಾಮೆಗೆ ಇವತ್ತು ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಧರಣಿ ಮುಂದುವರೆದಿದೆ. ಈಗಾಗಲೇ ಕಲಾಪ ಆರಂಭ ಆಗಿ 4ನೇ ದಿನದ ಸಂದರ್ಭದಲ್ಲೂ ಕೂಡ ಮತ್ತೆ ಈ ತರದ ಬೆಳವಣಿಗೆ ನಡೀತಾನೆ ಇದೆ. ಕಲಾಪ ಸುಗಮವಾಗಿ ನಡೀತಾ ಇಲ್ಲ. ಬಿಜೆಪಿ ಸದಸ್ಯರು ಹೇಳ್ತಾ ಇರುವಂತದ್ದೇನು? ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೊಡಿಸಿ ಕಲಾಪವನ್ನ ನಡೆಸಿ. ವಿಪಕ್ಷ ಸದಸ್ಯರ ವಿರುದ್ಧ ಇದೀಗ ಆಡಳಿತ ಪಕ್ಷದವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬರಗಾಲದ ಬಗ್ಗೆ ಚರ್ಚೆ ಮಾಡ್ರಿ ಅಂದ್ರು ಶಾಸಕ ಕೋನರೆಡ್ಡಿ. ಬರಗಾಲವನ್ನ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಗದ್ದಲದ ನಡುವೆ 2026ನೇ ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಅಂಗೀಕಾರ ಆಗಿದೆ. ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ತೀವ್ರ ಗದ್ದಲವನ್ನ ಮಾಡ್ತಾ ಇವೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಧರಣಿ ಮುಂದುವರೆದಿದೆ. ವಿಪಕ್ಷದ ಸದಸ್ಯರ ವಿರುದ್ಧ ಇದೀಗ ಆಡಳಿತ ಪಕ್ಷದ ಶಾಸಕರು ತೀವ್ರ ಕಿಡಿಯನ್ನ ಕಾರ್ತಾ ಇದ್ದಾರೆ. ಶಾಸಕ ಕೋನರೆಡ್ಡಿ ಬರಗಾಲವನ್ನ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿದ್ರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದಾಗ. ಇದೀಗ ಅಲ್ಲಿ ಅವರ ಬೇಡಿಕೆ ಒಂದೇ, ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು, ಅಲ್ಲಿವರೆಗೂ ನಾವು ಕಲಾಪವನ್ನು ಸುಗಮವಾಗಿ ನಡೆಸೋದಕ್ಕೆ ಬಿಡೋದಿಲ್ಲ ಅನ್ನೋದು. ದಲಿತರ ಹಣ ಎಲ್ಲಿ ಹೋಯ್ತು? ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು. ಏನು ಇದ್ದಂಗೆ ಕಾಣಲ್ಲ. ಕಳೆದ 4 ದಿನದಿಂದನೂ ಕೂಡ ಇಡೀ ದಲಿತರ ಪರವಾಗಿ, ಇಡೀ ವಾಲ್ಮೀಕಿ ಜನಾಂಗದ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಇಡೀ ವಾಲ್ಮೀಕಿ ಜನಾಂಗ, ಇಡೀ ದಲಿತರು ನಮ್ಮ ಜೊತೆ ಇದ್ದಾರೆ. ಯಾಕೆಂದ್ರೆ 189 ಕೋಟಿ ದಲಿತರಿಗೆ ಸೇರ್ಬೇಕಾದ ಹಣವನ್ನ ನುಂಗಾಕಿದ್ದಾರೆ. ಈ ಸರ್ಕಾರ ಒಬ್ಬ ಮಂತ್ರಿಗೋಸ್ಕರ ಇಡೀ ಸದನವನ್ನ 4 ದಿನ ಚರ್ಚೆಗಿಲ್ಲದೆ ಅವಮಾನ ಮಾಡ್ತಾ ಇದ್ದಾರೆ. ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕು, ನೈಸ್ ಬಗ್ಗೆ ಚರ್ಚೆ ಮಾಡಬೇಕು, ಬಿಡದಿ ಬಗ್ಗೆ ಚರ್ಚೆ ಮಾಡಬೇಕು, ರೇಷನ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡಬೇಕು. ಇಷ್ಟೆಲ್ಲ ಇದ್ರೂ ಕೆಪಿಎಸ್ಸಿ ಬಗ್ಗೆ ಇಷ್ಟಿದ್ರೂ ಕೂಡ ಹಠ ಹಿಡಿದು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಒಬ್ಬರಿಗಾಗಿ, ಒಬ್ಬ ವ್ಯಕ್ತಿಗಾಗಿ. ಯಾಕಂದ್ರೆ ಅವರು ಲಂಚ ತಗೊಂಡಿದ್ದಾರೆ. ಈ ದುಡ್ಡು ಮಂತ್ರಿಮಂಡಲ ರಚನೆ ಮಾಡಕ್ಕೆ ಹಣ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಇವರು ಅವ್ರನ್ನ ತೆಗಿತಾ ಇಲ್ಲ. ಮಂತ್ರಿಮಂಡಲ ಮಾಡಕ್ಕೆ ದುಡ್ಡು ತಗೊಂಡಿದ್ದಾರೆ ಇವರು. ನಾಗೇಂದ್ರ ಹತ್ರ ದುಡ್ಡು ತಗೊಂಡು ಅವನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಅವನ್ನ ತೆಗಿತಾ ಇಲ್ಲ. ನಾವು ಸದನ ನಡಿಬೇಕು, ಸದನ ನಡೆದು ಚರ್ಚೆ ಆಗಬೇಕು.